ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತು ನಮ್ಮ ರಾಜ್ಯದ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಇವತ್ತು ನೀವು ನೋಡಿದೀರಾ. ನಾವು ನ್ಯೂಸ್ ಅಪ್ಡೇಟ್ ನಮ್ದೇನು 24/7 ಚಾನಲ್ ಅಲ್ಲೇ ಇದ್ರಿಂದ ನಾವು ನ್ಯೂಸ್ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಆದ್ರೆ ಬಿಯಾಂಡ್ ನ್ಯೂಸ್ ನಾವೇನ್ ನೋಡ್ಬೇಕು ಅಂತಂದ್ರೆ, ಏನ್ ಗಮನಿಸ್ತಾ ಇದ್ವು ಅಂತಂದ್ರೆ, ಈ ಹೈ ಪ್ರೊಫೈಲ್ ಮರ್ಡರ್ ಯಾಕಾಯ್ತು, ಇದ್ರ ಹಿಂದೆ ಇರ್ತಕ್ಕಂತ ಅಂಶಗಳೇನು ಅಂತ ಹೇಳಿ ನಾವು ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ತೆಗೆದಿಡ್ತಾ ಇದೀವಿ. ಒಂದು, ಈ ಮರ್ಡರ್ ಅಂದ್ರೆ ಡಿಜಿಪಿ, ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಏನು ಅವ್ರು ಸ್ವತಃ ಅವರ ಮನೆಯಲ್ಲೇ ನಡೆದಿದೆ. ಇದಕ್ಕೆ ಪೊಲೀಸ್ ವೈಫಲ್ಯ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಕೆಲವು ಚಾನಲ್ಗಳು ಹೇಳ್ತಾರೆ. ಅಂದ್ರೆ ಪೊಲೀಸ್ ವೈಫಲ್ಯ ಅಂತ ಹೇಳಿ, ಹಾಗಾದ್ರೆ ಮನೆ ಒಳಗಡೆನೂ ಕೂಡ ಪೊಲೀಸರ ರಕ್ಷಣೆ ಕೊಡಕ್ಕಾಗತ್ತ? ಮನೆಗಳಲ್ಲಿ ಮರ್ಡರ್ ಆಗ್ತಾ ಇರತ್ತೆ, ರೇಪ್ ಆಗ್ತಾ ಇರತ್ತೆ, ಏನೋ ಆಗ್ತಾ ಇರುತ್ತೆ, ಅದಕ್ಕೆಲ್ಲ ಪೊಲೀಸ್ ರಕ್ಷಣೆ ಕೊಡಕ್ಕಾಗತ್ತ ಅನ್ನೋ ಪ್ರಶ್ನೆ ನಿಮ್ಗೆ ಬರ್ಬೋದು. ಆದ್ರೆ ಈ ಪೊಲೀಸ್ ವೈಫಲ್ಯ ಅಂತ ಹೇಳ್ತಾ ಇರೋದು ಮನೆ ಒಳಗಡೆ ನಡೆಯೋದಕ್ಕೆ ರಕ್ಷಣೆ ಕೊಡಿ ಅಂತಲ್ಲ. ಆದ್ರೆ ಒಬ್ಬ ಸಾಮಾನ್ಯ ಮಹಿಳೆ ಅಂತ ಹೇಳಿ ಡಿಜಿಪಿ, ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಪತ್ನಿಯನ್ನ ನೋಡಿದ್ರೆ, ಪಲ್ಲವಿ ಅವರನ್ನ ನೋಡಿದ್ರೆ ಇವತ್ತು ಈ ಪ್ರಕರಣ ನಡೀತಾ ಇದೆ. ಅಂದ್ರೆ ಅವರು ನಮಗೆ ನ್ಯಾಯ ಕೊಡಿ ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ, ಪೊಲೀಸ್ ಇಲಾಖೆಯಿಂದ ಹಿಡಿದು. ಮತ್ತು ಅವರು ಪೊಲೀಸ್ ಹೈ ಪ್ರೊಫೈಲ್ ಅಂದ್ರೆ ಹೈಯೆಸ್ಟ್ ರ್ಯಾಂಕ್ ಆಫೀಸರ್ ಹೆಂಡತಿ ಆಗಿರೋದ್ರಿಂದ ಅವ್ರಿಗೆ ಬಹುತೇಕ ಎಲ್ಲ ಆಫೀಸರ್ಗಳು ಗೊತ್ತಿರ್ತಾರೆ, ಮತ್ತು ಎಲ್ಲ ಆಫೀಸರ್ಗಳ ಹೆಂಡತಿಯರು ಗೊತ್ತಿರ್ತಾರೆ. ಮತ್ತು ಈ ಕೊಲೆ ಮಾಡಿದಾಗ ಐ ಹ್ಯಾವ್ ಕಿಲ್ಡ್ ದ ಮಾನ್ಸ್ಟರ್, ನಾನು ರಾಕ್ಷಸನ ಸಂಹಾರ ಮಾಡಿದೆ ಅಂತ ಹೇಳಿ ಏನು ಪಲ್ಲವಿ ಅವರು ವಿಡಿಯೋ ಕಾಲ್ ಮಾಡಿ ಆರ್.ಕೆ. ದತ್ ಅವರ ಪತ್ನಿಗೆ ತೋರಿಸ್ತಾರೆ. ತೋರಿಸಿದಾಗ ಅವರು ಅದನ್ನು ಪೊಲೀಸರಿಗೆ ಮಾಹಿತಿ. ಸೊ ಅವ್ರಿಗೆ ಪಲ್ಲವಿ ರಾಕ್ಷಸ ಸಂಹಾರ ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ರಾಕ್ಷಸ ಸಂಹಾರ ಮಾಡೋದು ಯಾರು? ದೇವತೆ. ಅಂದ್ರೆ ಈಗ ಪಲ್ಲವಿಗೆ ದೇವತೆಯ ಆಹ್ವಾನ ಬಂದಿದೆ. ಚಂಡಿ, ಚಾಮುಂಡೇಶ್ವರಿ, ಯಾವ್ದೋ ಒಂದು ದೇವಿ, ಮಾರಿ, ಕಾಳಿ, ಯಾರು ಒಂದು ದೇವಿ ಬಂದಿರ್ಬೇಕು. ಬಂದಿರೋದ್ರಲ್ಲೇ ಈ ಸಂಹಾರ ಆಗಿದೆ. ಈ ಸಂಹಾರ ಆಗೋದು, ರಾಕ್ಷಸರ ಸಂಹಾರ ಯಾಗದು ಯಾಕೆಂದ್ರೆ ದುಷ್ಟ ಸಂಹಾರ ಆಗುತ್ತೆ. ಈ ದುಷ್ಟ ಸಂಹಾರ ಆಗೋದಕ್ಕೆ ಕಾಲ ಕೂಡಿ ಬರ್ತಾನೆ ಇರ್ಬೇಕು, ಮತ್ತು ಆ ಕಾಲ ಕೂಡಿ ಬರೋದಕ್ಕೆ ದಿನಗಳು ಕಳೀತಾ ಇರಬೇಕು. ಇದನ್ನೇ ಶಿಶುಪಾಲನ ಹತ್ಯೆ ಮಾಡಿದಾಗ ಕೃಷ್ಣ, ಇದು ಗೊತ್ತಿಲ್ಲ ಕತೆ, ನಾವು ಕೇಳಿದ್ವಿ, ನಡೆದಿತ್ತೇನೋ ಗೊತ್ತಿಲ್ಲ, 108 ತಪ್ಪುಗಳನ್ನು ಮಾಡೋದಕ್ಕೆ ಬಿಡ್ತಾರ, ಆಮೇಲೆ ಅವನ ತಲೆ ತೆಗಿತಾರೆ. ಸೊ ಇಲ್ಲಿ ಈ ಪಲ್ಲವಿ ಅನ್ನೋರು ಇವರು ತನ್ನ ಗಂಡನ ಎಲ್ಲ ತಪ್ಪುಗಳನ್ನ ಕೌಂಟ್ ಮಾಡ್ತಾ ಬಂದು ಕೊನೆಗೆ ಅವ್ರ ತಲೆ ತೆಗೆದ್ರ ಚುಚ್ಚಿ. ನೀವು ಆ ದೃಶ್ಯಾವಳಿಗಳನ್ನ ನೋಡ್ಬೇಕು. ನಾವು ಅದನ್ನ ಈ ಯೂಟ್ಯೂಬ್ನ ರೈಟ್ಸ್ ವೈಲೇಷನ್ ಆಗುತ್ತೆ ಅಂತ ಹೇಳಿ ನಾವು ಹಾಕಕ್ಕಾಗಲ್ಲ, ಅಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ. ಯಾವ ದೇಹವನ್ನ ಪ್ರೀತಿಸಿ, ಯಾವ ದೇಹವನ್ನ ತಬ್ಬಿ ಮುದ್ದಾಡಿ 2 ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲೋ ಅದೇ ದೇಹ ಇವತ್ತು ಪೀಸ್ ಆಗಿದೆ. ಅಂದ್ರೆ ನಾವ್ ಹೆಂಗ್ ನೋಡ್ತೀವಿ ಅಂತ ಹೇಳಿ, ದೇಹನ ಪ್ರೀತಿಸಿದ್ದು ಅದೇ ದೇಹನ, ತಬ್ಬಿ ಮುದ್ದಾಡಿದ್ದು ಅದೇ ದೇಹನ, ಮತ್ತು ಇಡೀ ಟ್ರಾವೆಲ್ 50 ವರ್ಷ 40 ವರ್ಷ ಆ ಬಾಡಿ ಜೊತೆ ಟ್ರಾವೆಲ್, ಎಲ್ಲಾ ಟ್ರಾವೆಲ್ ಆಗಿದೆ. ಲಕ್ಸುರಿ ಟ್ರಾವೆಲ್ ಆಗಿದೆ, ಹೈ ಪ್ರೊಫೈಲ್ ಟ್ರಾವೆಲ್ ಆಗಿದೆ, ಆಸ್ತಿ ಪಾಸ್ತಿಗಳ ನೋಡೋಂತ ಟ್ರಾವೆಲ್ ಆಗಿದೆ, ಮತ್ತು ಸಮಾಜದಲ್ಲಿ ಎಲ್ಲಾ ಕಡೆ ಹೋದ್ರೆ VIP ಟ್ರೀಟ್ಮೆಂಟ್ ಟ್ರಾವೆಲ್ ಆಗಿದೆ. ಎಲ್ಲವೂ ಕಾರಣ ಬಿಕಾಸ್ ಆಫ್ DGP, IPS ಆಫೀಸರ್ ಹೆಂಡತಿ ಅಂತ. ಸೊ ಉತ್ಸವ ಮೂರ್ತಿ ಅಂದ್ರೆ ಅವರು IPS ಆಫೀಸರ್ ಅಂದ್ರೆ ಇವರು ಒಂದು ಅದೇ ಗ್ರೇಡ್ ಇರ್ತೀವಿ. ಸೊ ಅದೆಲ್ಲವನ್ನ ಅನುಭವಿಸಿದ್ದ ಪಲ್ಲವಿ ಅವ್ರಿಗೆ ಕೊನೆಗೆ ಈ ಗಂಡ ಅವನ ಹೈ ಪ್ರೊಫೈಲು, ಆ ಗೌರವ, ಬಿರುದು, ಬಾವಲಿಗಳು, ಮೆರವಣಿಗೆ, ಇವೆಲ್ಲ ಅವ್ರಿಗೆ ರಿವರ್ಸ್ ಆಗಕ್ ಶುರುವಾಗ್ತದೆ. ಇದಕ್ಕೆ ಕಾರಣ, ರಿವರ್ಸ್ ಆಗಕ್ ಕಾರಣ ಏನಂತಂದ್ರೆ, ನಾವು ನೋಡೋ ದೃಷ್ಟಿಕೋನ, ದ ಪರ್ಸ್ಪೆಕ್ಟಿವ್ ಆಫ್ ಲೈಫ್ ಚೇಂಜ್ ಆಗುತ್ತೆ. ಸೊ ಯಾವ ಗಂಡ VIP, ಯಾವ ಗಂಡ ಪವರ್ಫುಲ್, ಯಾವ ಗಂಡ ಮೋಸ್ಟ್
ಟಾಪ್ ರ್ಯಾಂಕ್ಡ್ ಪೊಲೀಸ್ ಆಫೀಸರ್ ಇವತ್ತು ಒಬ್ಬ ಮಾನ್ಸ್ಟರ್. ಪೊಲೀಸ್ ಆಫೀಸರ್ ಮಾನ್ಸ್ಟರ್ ಅಂದ್ರೆ ಹೇಗೆ ಜೀವನ ತಂದು ಎಲ್ಲಿಗೆ ತಂದು ನಿಲ್ಸುತ್ತೆ ಅಂದ್ರೆ ನಾವು ಜೀವನ ತಂದು ನಿಲ್ಸುತ್ತಾ ಅಥವಾ ನಾವು ತಂದಲ್ಲಿ ನಿಲ್ಸ್ಕೊತೀವ. ಪಲ್ಲವಿಯವರಿಗೆ ಎಲ್ಲ ಆಪ್ಷನ್ ಇತ್ತು, ಅವ್ರಿಗೆ ಕಾನೂನು ಅವಕಾಶ ಎಲ್ಲ ಇತ್ತು, ಕೋರ್ಟ್ಗೆ ಹೋಗ್ಬೋದಾಗಿತ್ತು, ಅವರು ಕೇಳ್ಬೋದಾಗಿತ್ತು ಅಂತ ನಾವೆಲ್ಲ ವಾದವನ್ನು ಕೇಳ್ತಾ ಇದೀವಿ ಸಮಾಜದಲ್ಲಿ. ಎಸ್ ಅಫ್ಕೋರ್ಸ್ ಎಲ್ಲ ಅವಕಾಶ ಇತ್ತು ಅವ್ರಿಗೆ. ಸೊ ಅವರೆಲ್ಲ ಪ್ರಯತ್ನವನ್ನ ಮಾಡಿದ್ರು, ರಿಟರ್ನ್ ಕಂಪ್ಲೇಂಟ್ ತಗೊಳ್ಳಿಲ್ಲ. ಸಹಜ ಅದು, ಯಾಕೆಂದ್ರೆ ಒಬ್ಬ ಟಾಪ್ ರ್ಯಾಂಕ್ಡ್ ಪೊಲೀಸ್ ಅಂದ್ರೆ ಅವ್ರಿಗೇನ್ ರಿಟೈರ್ಡ್ ಆಗಿದ್ದಾರೆ, ಅದನ್ನ ಕಾಮನ್ ಮ್ಯಾನ್ ತರ ನೋಡ್ಬೇಕಾಗಿತ್ತು. ಆದ್ರೆ ಇಂಡಿಯನ್ ಸೊಸೈಟಿ ಹಂಗೆ ನೋಡಲ್ಲ. ಇವತ್ತಿಗೂ ಪೊಲೀಸ್ನವರು, ನಾನೊಬ್ಬ ನನ್ನ ಸ್ನೇಹಿತರು ಅತ್ಯಂತ ಉನ್ನತ ಪೊಲೀಸ್ ಕಮಿಷನರ್ ಆಗಿದ್ದೆ. ಸೊ ಅವ್ರಿಗೆ ಕೇಳಿದ್ರೆ ನಾನೀಗ ಮಾತಾಡಕ್ಕಲ್ಲ, ಸಾಹೇಬ್ರು ನೋಡಕ್ ಹೋಗ್ಬೇಕು. ಸಾಹೇಬ್ರು ಎಲ್ಲಿದ್ದಾರೆ? ಈಸ್ ಡೆಡ್, ಈ ಕಿಲ್ಡ್. ಸೊ ಅವ್ರಿಗೆ ಇನ್ನೂ ಅವರು ಸಾಹೇಬ್ರು. ಸೊ ಇದು ನಮ್ಮ ಮೈಂಡ್ ಸೆಟ್. ಸೊ ಇಂಥ ಸಂದರ್ಭದಲ್ಲಿ ಓಂ ಪ್ರಕಾಶ್ ವಿರುದ್ಧ ದೂರು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇರಲಿಲ್ಲ, ಅಥವಾ ಪರಿಹಾರ ಇರಲಿಲ್ಲ. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಪಲ್ಲವಿ ಏನ್ ಮಾಡಿದ್ರು ಅಂದ್ರೆ, ಈ ಕ್ಷಿಪಣಿ ಉಡಾವಣೆಯ ಮೆಥಡ್ ಅಲ್ಲಿ ತನ್ನ ಗಂಡನ ಕೀರ್ತಿ, ಕಿರೀಟ, ಪತಾಕೆಗಳನ್ನ ಒಂದೊಂದನ್ನೇ ಕತ್ತರಿಸ್ತಾ ಬಂದರು. ಶಿ ಡೆಸ್ಟ್ರಾಯ್ಡ್ ಎವರಿ ಸಕ್ಸಸ್ ಅಂಡ್ ಎವರಿ ಹಿಸ್ hats off, everything. She destroyed everything. ಈ ಓಂ ಪ್ರಕಾಶ್ ಅವರನ್ನ ದೇಶದ್ರೋಹಿ ಅಂತ ಬಿಂಬಿಸಕ್ ಪ್ರಯತ್ನ. PFI ಜೊತೆ ಸಂಪರ್ಕ ಇದೆ, ಇವರು ದೇಶದ್ರೋಹಿ, ಕಮ್ಯುನಲ್ ಆಗಿದ್ದಾರೆ, ಇವರು ಹಿಂದುತ್ವದ ವಿರುದ್ಧ ಇದ್ದಾರೆ, ಇವರು PFI ಸಂಘಟನೆ ಮುಸ್ಲಿಂ ಸಂಘಟನೆ, ಅದ್ರ ಜೊತೆ ಕೈ ಜೋಡಿಸ್ಕೊಂಡಿದ್ದಾರೆ ಅಂದ್ರೆ ಅವರು ಹಿಂದುತ್ವದ ವಿರುದ್ಧ ಇದ್ದಾರೆ ಅಂತ ಹೇಳಿ ಬಿಜೆಪಿಯ ಗಮನ ಸೆಳೆಯಕ್ ನೋಡಿ, ಮೋದಿ ಸರ್ಕಾರದ ಗಮನ ಸೆಳೆಯಕ್ ನೋಡಿ, ಆಗ್ಲಿಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿರಬೇಕು, ಸಾಕಷ್ಟು ವಿಷಯ 80ರ ದಶಕದಿಂದ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತವರು ಎಲ್ಲಾ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು. ಸೊ ಹಂಗಾಗಿ ಪೊಲೀಸರು ಅವ್ರ ವಿರುದ್ಧ ಯಾವುದೇ ಕ್ರಮ ತಗೊಳಕ್ ಸಾಧ್ಯವೇ ಇರಲಿಲ್ಲ. ಮತ್ತೆ ಸಾಮಾನ್ಯವಾಗಿ ಈ ಸಮಾಜ ಹೆಂಗ್ ನೋಡುತ್ತೆ ಅಂದ್ರೆ, ಹೆಣ್ಣಿನ ದೂರನ್ನ, ಹೆಣ್ಣು ದೂರು ಕೊಡ್ತಲೆ ಅಂದ್ರೆ ಅದನ್ನ ದೂರು ಅಂತ ನೋಡಲ್ಲ, ಅದನ್ನ ಕೇವಲ ಮಹಿಳೆಯ ವರಾತ. ಅಂದ್ರೆ ಹೆಂಗಸಂದ್ರೆ ಹಿಂಗೆ ಕಂಪ್ಲೇಂಟ್ ಹೇಳ್ತಾನೆ ಇರ್ತಾರೆ, ಕಂಪ್ಲೇಂಟ್ ಅನ್ನು ಹೇಳ್ತಾರೆ, ಕಂಪ್ಲೇಂಟ್ ತಗೊಳಲ್ಲ. ಇವ್ರದ್ದು ಏನು ಇದು ಇದ್ದಿದ್ದೆ ಗೋಳಿ, ಇವ್ರದ್ದು ದಿನ ಸಾಯೋರು ಹೇಳೋರು ಯಾರು? ಗಂಡ ಅಷ್ಟೆಲ್ಲಾ ಮಾಡಿಲ್ಲ, ಯಾರು ಮಾಡ್ರು? ಇವ್ರಿಗೆ ತಾನೇ ಮಾಡಿದ್ರು. ಅಷ್ಟೆಲ್ಲಾ ಮಾಡಿದ್ದಾರೆ ಗಂಡಿನ, ಇವ್ರು ಇನ್ಯಾರು ಒತ್ಕೊಂಡೈತಾರೆ ಗಂಡ? ಇವ್ರಿಗೆ ಅಲ್ವಾ, ಇವ್ರ ಮಕ್ಕಳಿಗೆ ಅಲ್ವಾ ಮಾಡಿರೋದು? ಯಾಕೆ ಹಿಂಗ್ ಆಡ್ತಾಳೆ ಈ ಅಮ್ಮ? ಹುಚ್ಚಿ ಪಟ್ಟಣ ಕಟ್ಟಾಯ್ತು. ಶ್ರೀನಿವಾಸನ್ನ ಎಸ್ ಐನ ಇನ್ಸ್ಪೆಕ್ಟರ್. ಸೊ ಅದಕ್ಕೆ ಬೇಕಾದಂತ ಎಲ್ಲ ಎವಿಡೆನ್ಸ್ ಗಳನ್ನ ಕೊಡ್ತಾರೆ. ಸೊ ಯಾವ ಪಲ್ಲವಿ ವಾಟ್ಸಪ್ ಗ್ರೂಪ್ ನಲ್ಲಿ ಈ ಎಲ್ಲಾ ಮಾಹಿತಿಗಳನ್ನ ಹರಡುತ್ತಾ ಬಂದ್ರು, ಹಂತವಾಗಿ ಹರಡುತ್ತಾ ಬಂದ್ರು. ಅಂದ್ರೆ ಓಂ ಪ್ರಕಾಶ್ PFI ಜೊತೆ ಇದ್ದಾರೆ, ಓಂ ಪ್ರಕಾಶ್ ಬೇರೆ ಬೇರೆ ವ್ಯವಹಾರಗಳನ್ನ ಮಾಡ್ತಾರೆ, ಓಂ ಪ್ರಕಾಶ್ ಒಂದು ದುಡ್ಡನ್ನ ಆಸ್ತಿಯನ್ನ ಮಾಡಿಟ್ಕೊಂಡಿದ್ದಾರೆ. ಈ ರೀತಿಯ ಚಿತ್ರಣಗಳನ್ನು ಕೊಡ್ತಾ ಬಂದ್ರು. ಮತ್ತೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಣೆ ಮಾಡೋದು, ಮತ್ತೆ ಇವರೇನು ಯಾವುದೋ ಅಂಡರ್ವರ್ಲ್ಡ್ ಡಾನ್ಗಳ ಜೊತೆ ಇದ್ದಾರೆ ಅಂತ ಹೇಳಿ ಹೇಳೋ, ಬಿಂಬಿಸೋ ಪ್ರಯತ್ನ ಯಾಕಂದ್ರೆ ಪ್ರಯತ್ನ ಮಾಡೋದು ಅಂತ ಹೇಳ್ತೀನಿ ಅಂತಂದ್ರೆ, ಯಾವಾಗ ನನ್ನ ಮನೆಯಲ್ಲಿ ನನ್ನ ವಿರುದ್ಧನೇ ಮಾಹಿತಿಗಳು ಹೋಗ್ತವೆ ಅಂತಂದ್ರೆ ಇದನ್ನು ಗುಲ್ಲೆಬ್ಸೋದು ಅಂತ ಕರೀತಾರೆ. ಆ ಗುಲ್ಲೆಬ್ಸೋದು ಕಾರಣ ಏನು ಅಂತಂದ್ರೆ, ನನ್ನನಿಗೆ ಡಿಫೇಮ್ ಮಾಡೋದು, ನನ್ನನ್ನ ಡಿಫೇಮ್ ಮಾಡಿ, ನನ್ನನ್ನ ಸಮಾಜದಲ್ಲಿ ಬೆತ್ತಲು ಮಾಡಿ, ನನಗೆ ಸಮಾಜ ಸಿಕ್ಕಿರ್ತಕ್ಕಂಥ ಎಲ್ಲ ಗೌರವ ಸನ್ಮಾನಗಳನ್ನ ತೆಗೆಸಾಕಿ, ಇದು ರಿವೆಂಜ್. ಸೊ ಆ ರಿವೆಂಜ್ ತೀರ್ಸ್ಕೊಳ್ಳೋ ಪ್ರಯತ್ನ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಆದ್ರೆ
ನಾನು ಆಗ್ಲೇ ಹೇಳ್ದಂಗೆ ಶಿಶುಪಾಲ ಹೇಳ್ದಂಗೆ ಅವರು ಕೌಂಟ್ ಮಾಡ್ತಾ ಹೋದ್ರು ಪಲ್ಲವಿ. ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ, ಸಮಾಜ ಗಮನಿಸ್ತಾ ಇಲ್ಲ, ಪೊಲೀಸರು ಗಮನಿಸ್ತಾ ಇಲ್ಲ, ಕೊನೆಗೆ ರಾಷ್ಟ್ರಪತಿಗಳಿಗೆ ಪತ್ರ ಬರೀತಾರೆ, ದ ಫೈನಲ್ ಅಪ್ರೋಚ್. ಅಲ್ಲೂ ಕೂಡ ಅವ್ರಿಗೆ ನ್ಯಾಯ ಸಿಕ್ಕಲ್ಲ. ಸೊ ಕೊನೆಗೆ ನ್ಯಾಯ ಸಿಗದೆ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಸೊ ನಾನೇ ಜಸ್ಟಿಫೈ ಮಾಡ್ತೀನಿ, ಐ ಜಸ್ಟಿಫೈ ಮೈ ಸೆಲ್ಫ್, ಮೈ ಲೈಫ್. ಅದೇ ನಾನು ಹೇಳಿದಾಗೆ, ಯಾವ ದೇಹವನ್ನು ತಪ್ಪಿ ಮುದ್ದಾಡಿ 2 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದ ಮಹಾತಾಯಿ, ಅದೇ ದೇಹವನ್ನು ಕತ್ತರಿಸುತ್ತೆ. ಅಂದ್ರೆ ನನ್ ಗಂಡ ನನ್ನನ್ನ ಕೊಲ್ಲಕ್ ಟ್ರೈ ಮಾಡ್ತಾ ಇದ್ದಾನೆ, ಅವನ ಹತ್ರ ಸರ್ವಿಸ್ ಗನ್ ಬಂದೂಕಿದೆ, ನನಗೆ ಬೆದರಿಸ್ತಾ ಇದ್ದಾನೆ, ನನ್ನನ್ನ ನನ್ನ ಮಗಳನ್ನ ಕೊಲ್ಲಕ್ ಟ್ರೈ ಮಾಡ್ತಾ ಇದ್ದಾನೆ. ಶಿ ಇಸ್ ಕ್ರಿಯೇಟಿಂಗ್ ಎವಿಡೆನ್ಸ್. ನಮ್ಮ ಜೀವಕ್ಕೆ ತೊಂದರೆ ಇದೆ, ನಮ್ಮನ್ನು ಕಾಪಾಡಿ ಅಂತ ಹೇಳಿ ಬರೀ ದೂರು ಕೊಡೋದೇ ಅಷ್ಟೇ ಅಲ್ಲ, ವಾಟ್ಸಪ್ ಗ್ರೂಪ್ಗಳಲ್ಲಿ ತೆಗೆದು ಅದನ್ನ ಶೇರ್ ಮಾಡ್ತಾ ಹೋಗಿ. ಶೇರ್ ಇನ್ ನಥಿಂಗ್ ಬಟ್ ಕ್ರಿಯೇಟಿಂಗ್ ಎವಿಡೆನ್ಸ್, ನಥಿಂಗ್ ಬಟ್ ಪ್ರೂಫ್ ಆಫ್ ದ ಕ್ರುಯಲ್ಟಿ ಆಫ್ IGP ಓಂ ಪ್ರಕಾಶ್, ದ ಕ್ರುಯಲ್ಟಿ, ಡೊಮೆಸ್ಟಿಕ್ ವೈಲೆನ್ಸ್. ಎಂತ ದುಷ್ಟ ಇವನು, ಗಂಡಿಗೆ ಹೆಂಡತಿಗೆ ಬಂದೂಕ್ ತೋರಿಸ್ತಾನಲ್ಲ, ಎಂತ ಪೊಲೀಸ್ ಆಫೀಸರ್ ಅಂದ್ರೆ ಹಂಗೆ. ಅವ್ರಿಗೆ ರೌಡಿಗಳು, ಕ್ರಿಮಿನಲ್ಗಳು ಇವರೆಲ್ಲ ನೋಡಿ ಅವ್ರಿಗೆಲ್ಲ ಅದೇ ತರ ಎಲ್ಲ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಹೆಂಡತಿ ಮಕ್ಕಳನ್ನ ಹಂಗೆ ಗುಳೈಕೋತಾ ಇರ್ತಾರೆ ಅಂತ ಒಂದು ಸೀನಿಂಗ್ ಬಂದು ಹೋಗುತ್ತೆ ಕಣ್ಣು. ಎಷ್ಟು ಟಾರ್ಚರ್ ಮಾಡಿರ್ಬೋದು ಇವನು ಅಂತ ಅನ್ಸುತ್ತೆ. ಇದು ಈ ಚಿತ್ರಣ ಅಲ್ಲಿ ಕ್ರಿಯೇಟ್ ಆಯ್ತು. ಅವ್ರಿಗೆ ಫ್ರಸ್ಟ್ರೇಷನ್ ಶುರು ಆಯ್ತು. ಫ್ರಸ್ಟ್ರೇಷನ್ ಅಂದ್ರೆ ಮಾನಸಿಕ ಒತ್ತಡ. ಈ ಮಾನಸಿಕ ಒತ್ತಡ ಯಾಕಾಯ್ತು? ಈಗಾಗಲೇ ನಾವು ಎಲ್ಲಾ ಚಾನಲ್ ಪೇಪರ್ಗಳಲ್ಲಿ ನೋಡಿದ್ವಿ, ಕೇವಲ 1-2 ಎಕರೆ ಆಸ್ತಿಗೋಸ್ಕರ ಕೊಲೆ ಮಾಡ್ಬಿಡ್ತಾರ. ಮತ್ತೆ ಅವ್ರಿಗೊಂದು ಯಾವ್ದೋ ಒಂದು ಗರ್ಲ್ ಫ್ರೆಂಡ್ ಇದ್ಲು ಹಿಂದೆ, ಅವಳಿಗೆ 1 ಕೋಟಿ 20 ಲಕ್ಷ 30 ಲಕ್ಷ, ಯಾವ್ದೋ ಪತ್ರಕರ್ತ ಅದನ್ನ ಸೆಟ್ಲ್ ಮಾಡ್ದ. ಸೊ ಅದರಿಂದ ಬಿಡುಗಡೆ ಆದ್ರು. ಅದ್ರಿಂದ ಬಿಡುಗಡೆ ಆಗಿದ್ರು ಈ ಪಲ್ಲವಿ ಬಹುಶಃ ಅವ್ರಿಗೆ ಹೇಳ್ತಾ ಇರ್ತಾರೆ, ನೀನು ಅವಳ ಜೊತೆ ಹೋಗಿದ್ದೆ, ನೀನು ಅವಳಿಗೆ ಎಷ್ಟು ಲಕ್ಷ ಕೊಟ್ಟೆ, ನೀನು ಅವಳಿಗೆ ಎಲ್ಲ ಇಟ್ಕೊಂಡಿರ್ಲಿವ, ನನಗೆ ಗೊತ್ತಿಲ್ವ ನಿಂಗೆ? ಸೊ ನೀನು ಆಸ್ತಿ ಅವಳಿಗೆ 2 ಎಕರೆ ಬರದೆ, ನನಗೆ ನನ್ನ ಮಗಳಿಗೆ. ಇದು ಒಂದು ನ್ಯಾಚುರಲ್ ಜಸ್ಟಿಸ್. ಒಬ್ಬ ಸಹಜ ಮಹಿಳೆಯ ಸಹಜವಾಗಿ ನಡೆದಿರಬಹುದಂತ ಮಾತುಕತೆ. ಸೊ ಯಾವಾಗ ಓಂ ಪ್ರಕಾಶ್ ಅವರ ತಪ್ಪುಗಳನ್ನ ಹೆಜ್ಜೆಗೂ ಚುಚ್ಚಿ ಅದನ್ನ ಟೀಕೆ ಮಾಡ್ತಾ ಹೋದಾಗ ಅದು ವಿಕೋಪಕ್ಕೆ ಹೋಗ್ತಾ ಇರುತ್ತೆ, ಜಗಳ ಆಗ್ತಾ ಇರುತ್ತೆ. ಸೊ ಇವ್ರು ಬೈತಾರೆ, ಅವ್ರು ಬೈತಾರೆ, ನನಗೆ ಹಿಂಗೆ ಟೀಕೆ ಮಾಡ್ತೀಯ, ನಾನು ದೊಡ್ಡ IGP ಆಗಿದ್ದು, ನನ್ನ ಹೆದರ್ಸ್ತೀಯ ಅಂತ ಬಂದೂಕ್ ತಗೊಂಡು ಬೆದರ್ಸಕ್ಕೂ ಬೆದರ್ಸಿರ್ಬಹುದು. ಅಂದ್ರೆ ಫಾರ್ ದಿ ಸೇಕ್ ಆಫ್ ಥ್ರೆಟ್, ಫಾರ್ ದಿ ಸೇಕ್ ಆಫ್ ಟೇಕಿಂಗ್ ಕಂಟ್ರೋಲ್ ಓವರ್ allegations and accusations. But in spite of that is threat, murder threat. ಸೊ ಇದು ಬಂದಾಗ ಪೊಲೀಸರು ಎಚ್ಚೆತ್ಕೋಬೇಕಾಗುತ್ತೆ. ಆಕೆ ಮನೆ ಮುಂದೆನೆ ಪ್ರತಿಭಟನೆ ಮಾಡ್ತಾರೆ ಅಂತ ಬರ್ದಿಲ್ಲ. ಸೊ ಆಗ್ಲಾದ್ರೂ ಎಚ್ಚೆತ್ಕೋಬೇಕು. ದಿಸ್ ಇಸ್ ಟೋಟಲ್ ಫೇಲ್ಯೂರ್ ಆಫ್ ಸಿಟಿ ಅರ್ಬನ್ ಪೊಲೀಸ್ ಅಂಡ್ ಡೈರೆಕ್ಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್. ದೇರ್ ex-boss is killed. This is very dangerous signal to the Karnataka police. ಕಳೆದ 2-3 ದಿನಗಳಿಂದ ನಾನು ವರದಿಗಳನ್ನು ನೋಡ್ತಾನೆ ಇದ್ದೀನಿ. ಉತ್ತರ ಭಾರತದವರು ಹೆಚ್ಚು ಈಗ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬೊಂದು ಎನ್ಕೌಂಟರ್ ಕೂಡ ಆಯ್ತು. ಉತ್ತರ ಭಾರತದ ಮಹಿಳೆಯರು ರೇಪ್ಗೊಳಗಾಗ್ತಾ ಇದ್ದಾರೆ, ಮತ್ತು ರೇಪ್ ಮಾಡ್ತಾರೆ ಅಂದ್ರೆ ಉತ್ತರ ಭಾರತದ ಪುರುಷರು. ಸೊ ಈ ಚಿತ್ರಣ. ಸೊ ಅಲ್ಲಿ ಬಿಹಾರಿಗಳು, ಉತ್ತರ ಭಾರತವರು, ಉತ್ತರ UP ಅವರು, ಹೀಗೆ ಅವ್ರನ್ನ ಕೆಟಗರಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಬಿಹಾರ ಅಂದ್ರೆ ಗೂಂಡಾ ರಾಜ್ಯ, ಬಿಹಾರ ಅಂದ್ರೆ ಕ್ರೈಮ್ ಸ್ಟೇಟ್. ಇವು ಉತ್ತರ ಭಾರತದಲ್ಲೇ ಕ್ರೈಮ್. ಅವ್ರ ಕ್ರೈಮ್ ಅಂದ್ರೆ ಕಡ್ಲೆ ತಿಂದು ನೀರು ತೊಳ್ಕೊಂಡಂಗೆ, ಕಡ್ಲೆ ತಿನ್ಬಿಟ್ಟು ಕೈ ತೊಳ್ಕೊಂಡ ಅಷ್ಟು ಸುಲಭ ಅವರಿಗೆ ಅನ್ನೋದು. ಅದು IPS ಲೆವೆಲ್ ಇಂದ ಗಾರೆ ಕೆಲಸ ನೋಡುದು. ಸೊ ಅವ್ರಿಗೆ ನಥಿಂಗ್ ಬಟ್ ಒಂದು ಹ್ಯಾಂಡ್ ವಾಶ್ ಅಷ್ಟೇ. ಅಲ್ಲಿ ಪಲ್ಲವಿ ನನಗೆ ಕನ್ನಡದವರ ಅಥವಾ ಅವರು ಬಿಹಾರದವರ ನಂಗೆ ಗೊತ್ತಿಲ್ಲ, ಮೂಲ ಗೊತ್ತಿಲ್ಲ. ಸೊ ಅವರು ಎಷ್ಟು ನೀಟಾಗಿ ಕತ್ತರಿಸಿ
ಎಷ್ಟು ಪ್ಲಾನ್ ಆಗಿ ಕಣ್ಣಿಗೆ ಖಾರ ಪುಡಿ ಎರಚಿ, ಮತ್ತವರು ಶರೀರ ದಪ್ಪನಾದ ಶರೀರ ಅಜಾನುಬಾಹು, ಆ ಕಡೆ ಈ ಕಡೆ ಓಡಾಡ್ದಂಗೆ ಬಿಳ್ಳಿ ಜಾರ್ ಬಿಳ್ಳಿ ಅಂತೇಳಿ ಎಣ್ಣೆ ಹಾಕಿ ಕಾಲಿಗೆ ಟೈಲ್ಸ್ ಇರುತ್ತೆ, ಸೊ ಎಣ್ಣೆ ಹಾಕಿ ನಂತರ ಕಟ್ಟು ಹಾಕಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕತ್ತರಿಸಿ ಆಮೇಲೆ 20-30 ನಿಮಿಷ ಚೆನ್ನಾಗಿ ಬ್ಲೀಡ್ ಆಗಿ ಸಾಯವರೆಗೂ ನೋಡಿ ಸಂತೃಪ್ತಿಯಾಗಿ ಕಣ್ಣು ಮುಚ್ಚಿ ಕಣ್ ತಣಿಸ್ಕೊಂಡು ಚಂಡಿ ಕಾಳಿ ಮಹಾಮಾರ್ಚಿ ಚಾಮುಂಡೇಶ್ವರಿ ತರ ನಾನು ರಾಕ್ಷಸ ಸಂಹಾರ ಮಾಡಿದೆ, ನಾನು ದೇವತೆ ಅಂತ ಆತ್ಮತೃಪ್ತಿ ಪಟ್ಕೊಂಡು ಆಮೇಲೆ ಸ್ನೇಹಿತೆಗೆ ಕಾಲ್ ಮಾಡಿದ್ದಾರೆ, ನಾನು ಕೊಂದೆ, ಸಂಹಾರ ಮಾಡಿದೆ. ಯಾರನ್ನ ಸಂಹಾರ ಮಾಡಿದೆ? ಮಾನ್ಸ್ಟರ್, ರಾಕ್ಷಸನ ಸಂಹಾರ. ಸೊ ನೆಕ್ಸ್ಟ್ ಪ್ರೊಸೆಸ್ ಶುರು ಆಗುತ್ತೆ, ತನಿಖೆ ನಡೆಯುತ್ತೆ. ಅವರೆಲ್ಲ ಬರ್ತಾ ಇದ್ದಾರೆ, ಬಂದ್ರು. ಅವರ ಮಗಳು ಒಳಗಡೆ ಇತ್ತು, 2 ಚಾಕು ಇತ್ತು. ಇಡೀ ಮನೆಯಲ್ಲಿ ಮಗ ಸೊಸೆ ಎಲ್ಲ ಇದೆ. ಮತ್ತು ಅವನು ಬಹುಶಃ ನಾನು ಓದಿರೋ ಹಾಗೆ ಮೀನು ಭಾನುವಾರ ಸಂಡೇ ಸ್ಪೆಷಲ್ ಮೀನು ಸಾರು, ಮೀನು ಊಟ ತರಿಸಿ ಊಟ ಮಾಡ್ತಾ ಇದ್ರಲ್ಲ. ಅದ್ರ ಮೊದಲೇನೆ ನಡುವೆನೆ ಕೊಲೆ ಆಗಿದೆ. ಅಂದ್ರೆ ಇದು ಆಕಸ್ಮಿಕ ಕೊಲೆ ಅಲ್ಲ, ಕೊಲೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದು. ಇದು ಕ್ರೈಮ್. ಸೊ ಬಿಯಾಂಡ್ ನ್ಯೂಸ್ ಅಂದ್ರೆ ಅವ್ರು ಕೊಂದಾಯ್ತು. ಈಗ ಅವ್ರ ತನಿಖೆ ನಡೀತಾ ಇದೆ. ಅವರು ಬೆರಳಚ್ಚು ಮಗಳು ಬಾಗ್ಲು ಹಾಕೊಂಡಿದ್ಲು, ಬೆರಳಚ್ಕೊಡೋದಕ್ಕೆ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಬೈದು ಎಲ್ಲ ಮಾಡಿ ತಗೊಂಡಿದ್ದಾರೆ ಮತ್ತು ಆಕೆ ತನಿಖೆ ಆಗಿದೆ. ಸೊ ಪಲ್ಲವಿಗೆ ಮತ್ತು ಅವ್ರ ಮಗಳಿಗೆ ಆಸ್ತಿ ಸಿಕ್ತ, ಜೈಲ್ ಸಿಕ್ತು, ಜೈಲೂಟ ಸಿಕ್ತು, ಫಿಕ್ಸ್ ಜೈಲೂಟ. ಮತ್ತು ಅವ್ರ ಮಗಳು ಕೃತಿ ಜರ್ನಲಿಸಂ ಓದಿರೋರು. ಜರ್ನಲಿಸಂ ಅಂದ್ರೆ ಅವ್ರೊಂಥರ ಈ ಕ್ರೈಮು ಮತ್ತೆ ಸೈಕಾಲಜಿಯಲ್ಲಿ ಚೆನ್ನಾಗಿ ಅವ್ರಿಗೆ ಅರ್ಥ ಗೊತ್ತಿರುತ್ತದೆ. ಪತ್ರಿಕೋದ್ಯಮ ಓದೋರಿಗೆ ಒಂದು ಸ್ಪೆಷಲ್ ಅನಾಲಿಟಿಕಲ್ ಮೈಂಡ್ ಇರುತ್ತೆ, ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ. ಸೊ ಅನಾಲಿಟಿಕಲ್ ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಅಲ್ಲಿ ನಮ್ಮ ಅಪ್ಪನ ಕೊಂದ್ರೆ ಏನಾಗುತ್ತೆ, ನಾನು ನಮ್ಮ ಅಪ್ಪನ ಕೊಂಡ್ರೆ ಏನಾಗುತ್ತೆ, ವಾಟ್ ಈಸ್ ದ ರಿಸಲ್ಟ್ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ವಾ? ಅಷ್ಟು ಬ್ಲೈಂಡ್ ಆಗಿದ್ರ, ಅಷ್ಟರ ಮಟ್ಟಿಗೆ ಫ್ರಸ್ಟ್ರೇಷನ್ ಇತ್ತ. 2 ಎಕರೆ. ಸೊ ನಮಗ್ ಗೊತ್ತಿರೋ ಹಾಗೆ ಈ ಇವರು ಓಂ ಪ್ರಕಾಶ್ ಅವರು ಬೇಕಾದಷ್ಟು ಆಸ್ತಿ ಮಾಡಿ, ಅವ್ರು ಎಲ್ಲೆಲ್ಲಿ SP ಆಗಿದ್ರು, ಕಮಿಷನರ್ ಅಲ್ಲೆಲ್ಲಾ ಆಸ್ತಿ ಮಾಡಿ. ಅಂದ್ರೆ ಇಲ್ಲಿ ನೀವು ಇನ್ನೊಂದು ಮಗ್ಳು ನೋಡ್ಬೋದು. ಆಸ್ತಿ ಮಾಡೋದು ಅಂದ್ರೆ ಏನು ಅಂತಂದ್ರೆ, ಅಂದ್ರೆ ಹೆಂಗ್ ಮಾಡ್ತಿದ್ರು? ಅವ್ರಿಗೆ ಸಂಬಳ ಬಹಳ ಏನು ತುಂಬಾ ಇರಲ್ಲ, ಸಂಬಳ ಇರುತ್ತೆ ಅವ್ರಿಗೆ, ಒಂದು ಮಿನಿಮಮ್ ಸಂಬಳ. ಆದ್ರೂ ಇವ್ರಿಗೆ ಆಸ್ತಿ ಮಾಡೋದು. ಇಡೀ ಇವತ್ತು ಮೀಡಿಯಾ ಚರ್ಚೆ ಮಾಡದೇ ಇರೋ ಅಂಶ, ಇಡೀ ಸರ್ಕಾರ ಹೇಳದೇ ಇರೋ ಅಂಶ ಏನು ಅಂತಂದ್ರೆ, ಇವ್ರಿಗೆ ಇಷ್ಟೊಂದು ಆಸ್ತಿ ಹೆಂಗ್ ಬಂತು, ಹೆಂಗ್ ಆಸ್ತಿ ಮಾಡಿದ್ರು? ಅದು ರೈತರ ಜಮೀನನ್ನೇ ಕೊಂಡ್ಕೊಂಡು ಹೋಗಿದ್ದಾರೆ ಎಲ್ಲ, 5 ಎಕರೆ, 2 ಎಕರೆ, 7 ಎಕರೆ. ಆಮೇಲೆ ಅವ್ರಿದ್ದ ಕಾಲಕ್ಕೆ ರೈತರಲ್ಲದೆ ಇದ್ದರು ಕೃಷಿ ಭೂಮಿನ ಖರೀದಿ ಮಾಡೋ ಹಾಗೆ ಇರ್ಲಿಲ್ಲ, ಆದ್ರೂ ಇವ್ರು ಖರೀದಿ ಮಾಡಿದ್ದಾರೆ. ಯಾಕಂದ್ರೆ ಪೊಲೀಸ್ ಆಫೀಸರ್ ಖರೀದಿ ಮಾಡಿದ್ದಾರೆ. ಯಾರ ಹೆಸರಲ್ಲಿ ಮಾಡಿದ್ರು? ಯಾರ ಹೆಸರು ಮಾಡಿರ್ತಾರೆ, ಬೇನಾಮಿ ಹೆಸರು. ಕೊನೆಗೆ ಯಾರೋ ತಂಗಿ ಹೆಸರಲ್ಲೂ ಮಾಡಿದ್ದಾರೆ. ಆ ತಂಗಿ ಹೆಸರು ಮಾಡಿದ್ದು ಈ ಚಂಡಿ ಕಾಳಿ ಚಾಮುಂಡೇಶ್ವರಿಗೆ ಇಷ್ಟ ಆಗಿಲ್ಲ. ಮೇಲ್ನೋಟಕ್ಕೆ ಗೊತ್ತಿದೆ ಆಕೆಗೆ, ಅಂದ್ರೆ ಬರೀ ಅದೊಂದೇ ಆಸ್ತಿ ಅಲ್ಲ, ಬೇಕಾದಷ್ಟು ಆಸ್ತಿ ಆಗಿದೆ. ಬಿಡದಿ ರಾಮನಗರ ಹತ್ರ ಅವ್ರದ್ದು ಗಣಿಗಾರಿಕೆ ನಡೆದಿದೆ, ಕ್ವಾರಿ ಬಿಸ್ನೆಸ್ ಇದೆ. ಕ್ವಾರಿ ಬಿಸ್ನೆಸ್ ಅಂದ್ರೆ ಏನು? ಅದು ಒಂಥರ ಕಾಮಧೇನು ಇದ್ದಂಗೆ, ಕರ್ಕೊಂಡಷ್ಟು ದುಡ್ಡು, ದಿನ ದುಡ್ಡು ಲಕ್ಷ ಗಟ್ಲೆ, ಕೋಟಿ ಗಟ್ಲೆ ದುಡ್ಡು ಹರಿದು ಬರ್ತಾ ಇರುತ್ತೆ. ಸೊ ಇದೆಲ್ಲ ಗೊತ್ತು ಚಾಮುಂಡೇಶ್ವರಿಗೆ. ಆ 2 ಎಕರೆ ಜುಜುಬಿ 2 ಎಕರೆ ಯಾಕೆ ಅಂದ್ರೆ ಸಮಥಿಂಗ್ ಇಲ್ಲಿ ಆಚೆಗೆ ಬರ್ದೇ ಇರೋ ಅಂಶಗಳು ಕೆಲವು ಇಲ್ಲಿ ಈಗ ಬರಲ್ಲ. ಈಗ ಕ್ಲೋಸ್. ಯಾಕೆ ಕ್ಲೋಸ್ ಅಂತ ಹೇಳ್ತೀನಿ ಅಂತಂದ್ರೆ, ಆ ರೀತಿ ಪಲ್ಲವಿ ಎಲ್ಲವನ್ನು ಎವಿಡೆನ್ಸ್ ಕ್ರಿಯೇಟ್ ಮಾಡಿದ್ದು. ಅಂದ್ರೆ ಓಂ ಪ್ರಕಾಶ್ ಅವರು ನನ್ನನ್ನ ಡೊಮೆಸ್ಟಿಕ್ ವೈಲೆನ್ಸ್ ನನ್ನ ಒತ್ತೆಯಾಳಾಗಿಟ್ಕೊಂಡಿದ್ರು, ಬಂದಿಯಾಗಿಟ್ಟಿದ್ರು, ನನ್ ಜೊತೆ ಸ್ಪೈ ಮಾಡ್ತಿದ್ರು, ನಾನು ಎಲ್ಲೇ ಹೋದ್ರು ನನ್ ಜೊತೆ ಜನ ಬಿಡ್ತಿದ್ರು. ಟಾಪ್ ಆಫೀಸರ್
ಯಾವಾಗ್ಲಿ ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿ ರಿಟೈರ್ಡ್ ಆದ್ರೂ ಕೂಡ ಅವ್ರಿಗೆ ಸರ್ಕಾರಿ ಬುದ್ಧಿ ಹೋಗಿರಲ್ಲ. ಅದೇ ಅದೇ ಮೆಂಟಾಲಿಟಿಲಿ ಅದೇ ಅದೇ ಕ್ರೇಜ್ ಅಲ್ಲಿ ಇರ್ತಾರ. ಸೊ ಅದೇ ಕ್ರೇಜ್ ಈ ಓಂ ಪ್ರಕಾಶ್ ಅವ್ರಿಗೆ ಇತ್ತು, ದ ಟಾಪ್ ಮೋಸ್ಟ್ ಪೊಲೀಸ್ ಆಫೀಸರ್. ಸೊ ಈಗಲೂ ಕೂಡ ಪೊಲೀಸ್ ವ್ಯವಸ್ಥೆ ಅವ್ರ ಮಾತು ಕೇಳ್ತಾ ಇರುತ್ತೆ. ಕೆಲವು ಮಾತುಗಳು ನಡೀಬಹುದು. ನಿಮ್ಗೆ ಇನ್ನೊಬ್ರು ಆಫೀಸರ್ ಗೊತ್ತಿರ್ಬೋದು, ಇದೇ ಪೋಸ್ಟ್ಗೆ ಹೋಗಿದ್ದಂಥವ್ರು, ಅಜಯ್ ಕುಮಾರ್ ಸಿಂಗ್ ಅಂತ. ಅಜಯ್ ಕುಮಾರ್ ಸಿಂಗ್ ಅವರು ಒಂದು ಖಾದಿ ಜುಬ್ಬ, ಒಂದು ಖಾದಿ ಪೈಜಾಮ ಮತ್ತು ಒಂದು ಜೋಳಿಗೆ ಅಂತ ಒಂದು ಬ್ಯಾಗ್, ಗಡ್ಡ ಬಿಟ್ಕೊಂಡು ಓಡಾಡ್ತಾರೆ. ಅವ್ರೇನು ಹುಚ್ಚರಾಗಿದಾರ? ಇಲ್ಲ, ಅವ್ರಿಗೊಂದು ಹುಚ್ಚು ಬಂದಿದೆ. ಏನು? ಆಧ್ಯಾತ್ಮಿಕ ಹುಚ್ಚು, ಜೀವನವನ್ನು ಸರಳ ಮಾಡಿಕೊಳ್ಳೋ ಹುಚ್ಚು. ಓಂ ಪ್ರಕಾಶ್ ಅವ್ರಿಗೆ ಕ್ವಾರಿ ಬಿಸ್ನೆಸ್, ರೆಸಾರ್ಟ್, ಎಲ್ಲಿ ದಾಂಡೇಲಿಯಲ್ಲಿ ರೆಸಾರ್ಟ್ ಮಾಡ್ಬೇಕು, ತಂಗಿಗೆ ಆಸ್ತಿ ಮಾಡ್ಬೇಕು. ತಂಗಿ ನೋಡಿ, ಅವ್ರು ಬರ್ತಾನೆ ಕರ್ಕೊಂಡ್ಬಿಟ್ಟವ್ರೆ ಇಡೀ ಫ್ಯಾಮಿಲಿ. ಕಾಗೆಯೊಂದು ಅಗಳ ಕಂಡರೆ ಕರೆಯದೆ ತನ್ನ ಕುಲವನ್ನು ಅಂತ ಹೇಳಿ ಕರ್ಕೊಂಡೇ ಬಂದ್ಬಿಟ್ಟವ್ರೆ ಎಲ್ಲ. ಹಂಗೆ ಬರೀ ಓಂ ಪ್ರಕಾಶ್ ಅಲ್ಲ, ಇವತ್ತಿನ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವ್ರ ತಮ್ಮ ಬಿಸ್ನೆಸ್, ಏನ್ ಬಿಸ್ನೆಸ್? ರಿಯಲ್ ಎಸ್ಟೇಟ್. ಒಬ್ಬ IAS ಮಾಡ್ದ ಅಂದ್ರೆ ಇಡೀ ಅವ್ರ ಫ್ಯಾಮಿಲಿ ರಾಜರ ಮಟ್ಟಕ್ಕಾಗುತ್ತೆ. IAS IPS ಅಧಿಕಾರಿಗಳು ಅಂದ್ರೆ ಅವ್ರ ಇಡೀ ಫ್ಯಾಮಿಲಿ ಖಾನ್ದಾನ್ ಎದ್ದೋಗ್ಬಿಡುತ್ತೆ. ಅವ್ರು ರಾಜರುಗಳಾಗ್ಬಿಡ್ತಾರೆ. ಯಾಕೆಂದ್ರೆ ಅಷ್ಟರ ಮಟ್ಟಕ್ಕೆ ದುಡ್ಡು ಬರುತ್ತೆ. ದುಡ್ಡು ಮಾಡ್ಬೇಕಾಗಿಲ್ಲ, ಅದೇ ಹರಿದು ಬರುತ್ತೆ. ಅವ್ರಿಗೆ ಕೇಳ್ಬೇಕಾಗಿಲ್ಲ, ಅವರೇ ತಂದು ಕೊಟ್ಬಿಡ್ತಾರೆ. ಸುಮ್ನೆ ಮೊನ್ನೆ ಬ್ಯಾಗ್ ನೀವು ನೋಡಿದ್ರು ಸಾಕು. ಇವತ್ತಿಗೆ RTI ಆಕ್ಟಿವಿಸ್ಟ್ ವೆಂಕಟೇಶ್ ಅವ್ರು ಹೇಳ್ತಾರೆ, ಯಾರು ಆಸ್ತಿ ವಿವರಗಳು ಕೊಡ್ತಾ ಇಲ್ಲ ಅಂತ. ಈಗಿನ ಶಾಸಕರು, ಈಗಿನ ಸ್ವತಃ ಸ್ಪೀಕರ್ UT ಖಾದರ್ ಕೊಟ್ಟಿಲ್ಲ. ಅದರಲ್ಲಿ ಓಂ ಪ್ರಕಾಶ್ ಅವರ ಹೆಸರು ಗೊತ್ತಿಲ್ಲ. ಇರ್ಲೇಬೇಕು. ಯಾಕೆಂದ್ರೆ ಕ್ವಾರಿ ಬಿಸ್ನೆಸ್, ರೆಸಾರ್ಟ್ ಬಿಸ್ನೆಸ್, ಆಮೇಲೆ ಅವರ ಮಗನ ಬಿಸ್ನೆಸ್. ಯಾವ್ದು ಬಿಸ್ನೆಸ್? ಅವ್ರ ಮಗಂದು ಬಿಟ್ಕಾಯಿನ್ ಬಿಸ್ನೆಸ್. ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಯಾವ್ದು ಬಿಟ್ಟು ಎಲ್ಲ ಬಿಸ್ನೆಸ್. ಅಧಿಕಾರಿಗಳ ಮಕ್ಕಳು ಬಿಸ್ನೆಸ್, ರಾಜಕಾರಣಿಗಳ ಮಕ್ಕಳು ಬಿಸ್ನೆಸ್. ಆದ್ರೆ ST SC ಬಡವರ ಮಕ್ಕಳು ಭಿಕ್ಷಾ ಬಿಡ್ಬೇಕು. ಒಂದೊತ್ತಿನ ಊಟಕ್ಕೆ ಭಿಕ್ಷಾ ಬಿಡ್ಬೇಕು, ಕೆಲ್ಸಕ್ಕೆ ಭಿಕ್ಷಾ ಬಿಡ್ಬೇಕು, ಕೂಲಿ ಕೆಲಸ ಮಾಡಿ ತಿನ್ಬೇಕು. ನಮ್ಮಂತ ನಿಮ್ಮಂತವ್ರು ಪ್ರಾಮಾಣಿಕ ದುಡಿಯೋರು ಪ್ರತಿ ತಿಂಗಳು ಮುಂದೇನಪ್ಪಾ ಅಂತ ಹೇಳಿ ಭಿಕ್ಷಾ ಬಿಡ್ಬೇಕು. ಏನ್ ಮಾಡೋದು ಭಿಕ್ಷಾ ಬಿಡ್ಬೇಕು. ಇವ್ರು ಮಾತ್ರ ಮಗನಿಗಾಸ್ತಿ, ಮಗಳಿಗಾಸ್ತಿ, ಹೆಂಡತಿಗಾಸ್ತಿ, ತಂಗಿಗಾಸ್ತಿ, ಅಕ್ಕನಿಗಾಸ್ತಿ, ಅವನ್ ಗಂಟನ್ಗಾಸ್ತಿ, ಆಸ್ತಿ ಕೊನೆಗೆ ಅಸ್ಥಿ ಕೊಚ್ಚಾಕ್ಬಿಟ್ಲು. ತಾಳಿ ಕಟ್ಬಾಳೆ ಪಕ್ಕದಲ್ಲಿ ಮಲ್ಕೊಂಡೋಳೆ, ಕೊಚ್ಚ ಹಾಕ್ಬಿಟ್ಲು. ಆಸ್ತಿ. ಇವತ್ತು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಅವ್ರಿಗೆ 71 ಎಕರೆ ಒತ್ತುವರಿ ಮಾಡ್ಕೊಂಡವ್ರು ಅಂತ ಹೇಳಿ ವರದಿ ಬಂತು. ಆ ಜಡ್ಜ್ಮೆಂಟ್ ಕೊಟ್ಟ ಜಡ್ಜನ್ನ ಇವತ್ತು ಸುಪ್ರೀಂ ಕೋರ್ಟ್ ಕಾಲೇಜ್ ಓಡಿಸ್ಬಿಟ್ಟಿದೆ ಇಲ್ಲಿಂದ. ಕಿಕ್ ಔಟ್. ವೈ? ಆಲ್ ಬ್ರೈಬ್ ಇಶ್ಯೂಸ್. ಆದ್ರೆ ಬಿಜೆಪಿ ಏನ್ ಮಾಡಿದೆ? ಅದೇ ಟ್ರಾನ್ಸ್ಫರ್ ವಿರುದ್ಧ ಸುಮಾರು ಕರ್ನಾಟಕದ ಸೇರಿದಂತೆ ಎಲ್ಲ ಈ ರೀತಿಯ ಕರಪ್ಟ್ ಚಾರ್ಜಸ್ ಇರ್ತಕ್ಕಂಥ ಜಡ್ಜ್ಗಳನ್ನ ಟ್ರಾನ್ಸ್ಫರ್ ಮಾಡಿದೆ ಕೊಲೇಜಿಯಂ. ಆ ಕೊಲೇಜಿಯಂ ನಿರ್ಧಾರವನ್ನ ಇವತ್ತು ಬೆಂಗಳೂರಿನ ವಕೀಲರು ಪ್ರತಿಭಟಿಸ್ತಾ ಇದ್ದಾರೆ. ಕುಮಾರಸ್ವಾಮಿ 71 ಎಕರೆ ಹೀಗೆ ಒತ್ತುವರಿ ಮಾಡ್ಕೋತಾರೆ. ಅವ್ರಿಗೂ 2 ಮದುವೆ ಆಗಿದೆ. ರಾಧಿಕಾ ಕುಮಾರಸ್ವಾಮಿ ಪಾಪ, ಅವ್ರಿಗೂ ಇನ್ನೊಬ್ರು ಅನಿತಾ ಕುಮಾರಸ್ವಾಮಿ. ಈ ಯಾರು ಚುಚ್ಚುತ್ತಾರೋ ಗೊತ್ತಿಲ್ಲ, ಚುಚ್ಚಬಹುದು. ಆಮೇಲೆ ನನ್ ಬ್ಲೇಮ್ ಮಾಡಬೇಡಿ, ಚುಚ್ಚಬಹುದು. ಯಾಕೆಂದ್ರೆ ಆಸ್ತಿ. ಆಮೇಲೆ ನೀವು ಯಾವ ರಾಜಕಾರಣಿಗಳಿಲ್ಲ. KN ರಾಜಣ್ಣ ಹೇಳಿದ್ರು, ಕೇಳಿಸ್ಕೊಂಡ್ರ ಏನಂತ? ನಾನ್ ಸತ್ಯ ಹರಿಶ್ಚಂದ್ರ, ನಾನ್ ಶ್ರೀರಾಮಚಂದ್ರ ಅಂತ ಅಲ್ವೇ ಅಲ್ಲ. ನನಗೆ ಎಲ್ಲಾ ಕಡೆ ಇದ್ದಾರೆ, ರಾಜಕಾರಣಿ ಅಂದ್ರೆ ಎಲ್ಲಾ ಕಡೆ ಇದ್ದಾರೆ. ಈಗ ನಮ್ಮ ವಿಶ್ವನಾಥ್ ಅವರು ಮೊನ್ನೆ 50 ವರ್ಷ ಆಚರಿಸ್ಕೊಂಡ್ರು ಮದುವೆ. 2ನೇ ಹೆಂಡತಿದ ಮೊದಲನೇ ಕನ್ಫ್ಯೂಷನ್, ಸಾರಿ.
ಹಿಂಗೆ. ಆದ್ರೆ ಅದೇ ವಿಶ್ವನಾಥರು ಎಸ್.ಎಂ. ಕೃಷ್ಣ ಸರೋಜಾದೇವಿ ಜೊತೆ ಸಂಬಂಧ ಆಯ್ತು ಅಂತ ಪುಸ್ತಕ ಬಂತು. ಸರೋಜಾದೇವಿ ಸರೋಜಾದೇವಿ ನಟಿ ಅವರು ಎಷ್ಟನೇವರು ಗೊತ್ತಿಲ್ಲ. ಎಸ್.ಎಂ. ಕೃಷ್ಣ ಜೆ.ಎಚ್. ಪಟೇಲ್ ಮಧ್ಯ ಮಾನಿನಿಯರೇ ನನಗೆಲ್ಲ, ಅವರೇ ನನ್ನ ವೀಕ್ನೆಸ್, ಅದೇ ನನ್ನ ಸ್ಟ್ರೆಂತ್ ಅಂತ ಹೇಳಿ. ಸೊ ಹಿಂಗೆ ರಾಮಕೃಷ್ಣ ಹೆಗಡೆಗೆ ಪ್ರತಿಮಾ ಬೇಡಿ, ಪ್ರತಿಮಾ ಹೆಗಡೆ, ಹಿಂಗೆ ಎಲ್ಲ. ಸೊ ಅವ್ರಿಗೆಲ್ಲ ಇರ್ಬೇಕು ಅವ್ರಿಗೆ. ಪ್ರತಿಮಾ ಪ್ರಹ್ಲಾದ, ಪ್ರತಿಮಾ ಬೇಡಿನೂ ಇದ್ರು ಸ್ವಲ್ಪ ದಿವಸ. ಹಿಂಗೆ ಈ ರಾಜಕಾರಣಿಗಳಿಗೆ, ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಇರ್ತಾರೆ. ಸೊ ತೀರ್ಥಹಳ್ಳಿ ಶಿವಮೊಗ್ಗದ ಹುಡುಗಿ ಏನು ಓಂ ಪ್ರಕಾಶ್ಗೆ ಏನೋ ಮಾಡಿ ಬೆಲೆ ಬೇಯಿಸಿ ಹನಿ ಟ್ರ್ಯಾಪ್ ಮಾಡಿ, ರಾಜಣ್ಣ ಹೇಳೋಂಗೆ ಹನಿ ಟ್ರ್ಯಾಪ್ ಮಾಡಿದ್ರು. ಸೊ ಹನಿ ಟ್ರ್ಯಾಪ್ ಮಾಡಿ ಅವ್ರು ಆಚೆ ಬಂದಿದ್ರು, ಹೆಸರು ಉಳಿಸ್ಕೊಂಡು. ಸೊ ಇದು ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ. ಕೊಲೆ ಆಗಿದೆ, ತನಿಖೆ ಆಗಬೇಕು. ಮಗಳು ಜರ್ನಲಿಸಂ ಓದಿ ಎಲ್ಲ ಆಗಿದ್ದಾರೆ, ಮಗ ಎಲ್ಲ ಬಿಸ್ನೆಸ್ ಮಾಡ್ತಾರೆ. ಕೊನೆಗೆ ಈಗ ತಾಯಿ ತಂಗಿ ವಿರುದ್ಧನೇ, ತಂಗಿ ಇರ್ಬೇಕು, ತಂಗಿ ವಿರುದ್ಧನೇ ಕೇಸ್ ಕೊಟ್ಟಿದ್ದಾರೆ. ಈ ಪುಣ್ಯಾತ್ಮ ಕುಲಪುತ್ರನಿಗೆ ಗೊತ್ತಿರ್ಲಿಲ್ವಾ ನಮ್ಮ ಮನೇಲಿ ನಡೀತಾ ಇದೆ, ನಮ್ಮಮ್ಮ ಮತ್ತು ನಮ್ಮ ತಂಗಿಗೆ ಇಷ್ಟು ಅನ್ಯಾಯ ಅಂತ ಗೊತ್ತಿರ್ಲಿಲ್ಲ ಕುಲಪುತ್ರನಿಗೆ. ಅವನು ಕಾಯ್ತಾ ಇದ್ದ, ಅವನು ಯಾಕೆ ಆಸ್ತಿ, ಅವನು ಕಾಯ್ತಾ ಇದ್ದ ಯಾಕೆ ಆಸ್ತಿ 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 ನನಗೆ ಬರ್ಲಿ ಅಂತ. ಗಂಡ ಮಕ್ಳಿಗೆ ಅವ್ರ ಮನೆ ಹೆಣ್ಣು ಮಕ್ಳಿಗೆ ಆಸ್ತಿ ಕೊಡಬಾರ್ದು. ಅವಳು ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅವ್ರಿಗೆ ಆಸ್ತಿ ಕೊಡಬಾರ್ದು. ತಂದೆಗೂ ಅಷ್ಟೇ, ಹೆಣ್ಮಕ್ಳು ಬಹಳ ಪ್ರೀತಿ, ಅಯ್ಯೋ ನನ್ನ ಮಗಳು ಅಂತಾರೆ, ಆದ್ರೆ ಆಸ್ತಿ ಕೊಡಲ್ಲ. ಇದು ಭಾರತೀಯ ಸಮಾಜದ ಸ್ಟಿಗ್ಮಾ. ನಂಗೆ ಆಸ್ತಿ ಕೊಡ. ಇವತ್ತು 60-70 ವರ್ಷದ ಮುದುಕಿರು, ಮಹಿಳೆಯರು ಎಲ್ಲರೂ ಕೂಡ ಇವತ್ತು ತಮ್ಮ ಮನೆಯ ವಿರುದ್ಧ ಆಸ್ತಿ ಕೇಸ್ ಹಾಕೊಂಡ್ಬಿಟ್ಟಾರೆ. ಯಾರ್ಯಾರು ಎಲ್ಲೆಲ್ಲ ಆಸ್ತಿ ಇದೆ ಹುಡುಕ್ತಾ ಇದಾರೆ. ಈಗ ಆಸ್ತಿ ಹುಡುಕ್ತಾ ಇದಾರೆ, ಯಾಕೆಂದ್ರೆ ಸಂಪಾದನೆ ಕಮ್ಮಿ ಆಗ್ಬಿಟ್ಟಿದೆ, ಆದಾಯ ಇಲ್ಲ. ಆಸ್ತಿ 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 ಯಾರು ಕೇಳ್ತಾ ಇಲ್ಲ, ಮದ್ವೆ ಆಗ್ತಾ ಇಲ್ಲ. ಕೆಲವರಿಗೆ ಮದ್ವೆ ಆಗ್ತಾ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಆಸ್ತಿ ಇಲ್ಲ. 2 ಎಕರೆ ಇದೆ, 7 ಎಕರೆ ಇರ್ಬೇಕು. ನೋಡಿ ಮಾನದಂಡ ಏನು, ನೀವು ಮದುವೆ ಆಗ್ಬೇಕಂದ್ರೆ ನೀವು ಹಳ್ಳಿಗಳಲ್ಲಿ ಕನಿಷ್ಠ ಅಂದ್ರೆ 10 ಎಕರೆ ಜಮೀನ್ ಇರ್ಬೇಕು, ಇಲ್ಲ ಸರ್ಕಾರಿ ಕೆಲಸ ಇರ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಮದುವೆ ಇಲ್ಲ. ಅದೇನಂತಾರಲ್ಲ ಕಣಿಗೆ ಹಬ್ಬ ಏನಕ್ಕೂ ಉಪವಾಸ ಅಂತೇಳಿ, ಹಂಗೆ ಎಲ್ಲ ಉಪವಾಸ. ಜಮೀನ್ ಕಮ್ಮಿ ಆಗ್ಬಿಟ್ರೆ ನೀವು ಮದುವೆ ಆಗಲ್ಲ, ಪನಿಷ್ಮೆಂಟ್. ಇದು ಕತೆ. ಓಂ ಪ್ರಕಾಶ್ ಫ್ಯಾಮಿಲಿಯಲ್ಲಿ ನಡೆದಿದ್ದು ಪ್ರತಿದಿನ ಎಲ್ಲರ ಫ್ಯಾಮಿಲಿ ನಡೀತಾ ಇದೆ, ಬೇಕಾದಷ್ಟು ಫ್ಯಾಮಿಲಿಗಳು ನಡೀತಾ ಇದೆ. ಕಾರಣ ಇಷ್ಟೇ, ಆಸ್ತಿ. ಅವ್ರ ಆಸ್ತಿ ಎಷ್ಟು ಮಟ್ಟಿಗೆ ಸಂಪಾದನೆ ಮಾಡ್ತಾರೆ. ನನಗೆ ನಮ್ಮ ಮನೆ ಓನರ್ ಸೀತಾರಾಮ್ ಹೇಳ್ತಾ ಇದ್ರು, ಸೀತಾರಾಮ್ ಶೆಟ್ಟಿ ಹೇಳ್ತಾರೆ, ನೀವು ಬೇವು ಬಿತ್ತಿ ಮಾವನ್ನ ತಿನ್ನಕ್ಕಾಗಲ್ಲ ಅಂತ ಹೇಳಿ, ನೀವು ಎಲ್ಲಾ ಕಡೆ ಆಸ್ತಿಯ ಮಾಡಬೇಕು ಅಂದ್ರೆ ನೀವು ನ್ಯಾಯಯುತವಾಗಂತ ಮಾಡಕ್ಕಾಗಲ್ಲ. ಅದು ಅನ್ಯಾಯ ಮಾಡೇ ಇರ್ತೀರ, ಅಕ್ರಮ ಮಾಡೇ ಇರ್ತೀರ. ಕೊನೆಗೆ ಅನ್ಯಾಯಕ್ಕೆ, ಅಕ್ರಮಕ್ಕೆ ಏನಪ್ಪಾ ರಿಸಲ್ಟ್ ಅಂತಂದ್ರೆ ವಧೆ, ಕಿಲ್ಲಿಂಗ್ ಮಾನ್ಸ್ಟರ್ ಯಾರು? ನಮ್ಮೊಳಗಿರುವ ಮಾನ್ಸ್ಟರ್ ಯಾರು? ನಮ್ಮೊಳಗಿರುವ ಸುಳ್ಳು, ನಮ್ಮೊಳಗಿರುವ ವ್ಯಭಿಚಾರ, ನಮ್ಮೊಳಗಿರುವ ಅನಾಚಾರ, ನಮ್ಮೊಳಗಿರುವ ದುರಾಸೆ, ನಮ್ಮೊಳಗಿರುವ ಅನೈತಿಕತೆ. ಏನು ಮಾಡಿದ್ರು ನಾನು ದಕ್ಕಿಸ್ಕೊತೀನಿ ಅನ್ನೋ ಅಹಂಕಾರ, ಇವು ನಮ್ಮ ಮಾನ್ಸ್ಟರ್ಸ್. ಈ ಮಾನ್ಸ್ಟರ್ನ ಪಲ್ಲವಿ ಸಂಹಾರ ಮಾಡಿದ್ದಾರೆ. ಆದ್ರೆ ಅವರೊಳಗೊಬ್ಬ ಮಾನ್ಸ್ಟರ್ ಇದೆ, ಅದನ್ನ ಸಂಹಾರ ಮಾಡೋರು ಯಾರು ಅಂದ್ರೆ ಕೋರ್ಟ್, ಜೈಲು. ಆ ಜೈಲಲ್ಲಿ ದಿನ ಜೈಲೂಟ ಮಾಡ್ತಾ ಯಾವ ಪಲ್ಲವಿ ಟಾಪ್ ಮೋಸ್ಟ್ ಲೇಡಿಯಾಗಿ ಎಲ್ಲ ಐಷಾರಾಮಿ ವೈಭವ ಜೀವನವನ್ನು ಅನುಭವಿಸಿ ದಿ ಮಿಸಸ್ ಓಂ ಪ್ರಕಾಶ್ ಅನ್ನೋ ಕಿರೀಟ ಹಾಕೊಂಡಿದ್ರು, ಇವತ್ತು ಜೈಲಲ್ಲಿ ಕಮ್ಮಿ ಅಣಿಸ್ತಾ, ಮುದ್ದೆ ಮುರಿತಾ ಪಶ್ಚಾತ್ತಾಪ ಪಡ್ಬೋದು, ಅವರೊಳಗಿನ ಮಾನ್ಸ್ಟರ್ನ ಕಳ್ಕೊಂಡು. ಅಥವಾ ಡಿ ಬಾಸ್ ಮತ್ತು ಪವಿತ್ರ ಗೌಡ ಕೊಲೆ ಮಾಡಿ ಜಾಮೀನ್ ಮೇಲೆ ಬಂದು ಇವತ್ತು ಪತಿವ್ರತ ಶಿರೋಮಣಿಯಂತೆ, ಸತಿ ಸಾವಿತ್ರಿಯಂತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು. ಆಧುನಿಕ ಸತಿ ಸಾವಿತ್ರಿ ಅಂತ ಯಾರು ನೋಡೇ ಇಲ್ಲ ಅಂತ ಹೇಳಿ ಆಕೆ ಕಾಲು ಬೀಳದೊಂದು ಎಂಥ ಮಹಾತಾಯಿ, ಎಂಥ ಘನ ಕಾರ್ಯ ಮಾಡಿದ್ಯಾ, ನೀನೇ ನಾವು ಮಾದರಿ, ನೀನೇ ಸತಿ ಸಾವಿತ್ರಿ ಅಂತ ಹೇಳಿ ಅವಳು ಕಾಲಿಗೆ ಪಾಲನ ಪೂಜೆ ಮಾಡಿ
ಆ ನೀರನ್ನ ಕುಡಿದು ಫೋಟೋ ತೆಗೆಸ್ಕೊಳ್ಳೋ ಜನ, ಮತ್ತು ಅವನಿಗೆ ಕೊಲೆಗಾರನ ಪಟ್ಟ ಹೊತ್ತಿರೋನ್ಗೆ ಅವನ ಜೊತೆ ಫೋಟೋ, ಅವನ್ ಸಿನಿಮಾ ನೋಡ್ತಕ್ಕಂತ ಜನ. ಸೊ ಇದು ನಮ್ಮ ಸಮಾಜ. ಮಾನ್ಸ್ಟರ್ಸ್, ಮಾನ್ಸ್ಟರ್ಸ್, ಇದು ನಮ್ಮ ತಲೆ ಒಳಗಿರೋ ಮಾನ್ಸ್ಟರ್ಸ್. ಅಂದ್ರೆ ನಮ್ ಜೊತೆಗೆ ಸ್ವಲ್ಪ ಹೊತ್ತು ಅಧಿಕಾರಿ ಮಾತನಾಡ್ತಿದ್ರು, ನಾವು ನುಡಿದಂತೆ ನಡಿಬೇಕು, ನಡೆಯದಂತೆ ನುಡಿಬೇಕು. ಸೊ ನುಡಿದಂತೆ ನಡೆಯೋದು, ನಡೆದಂತೆ ನುಡಿಯೋದು, ಇದು ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಮನ್ಸು ಬಹಳ ಸುಲಭ, ಬಹಳ ಸುಲಭ, ಬಹಳ ಸುಲಭ. ನಮ್ಮ ಮನ್ಸಲ್ಲಿ ದುರಾಸೆ ಇರಬಾರ್ದು, ದುರಾಸೆ ಇರಬಾರ್ದು. ನಿಮ್ಗೆ 2 ಇಡ್ಲಿ ತಿನ್ನಕ್ ಸಾಧ್ಯ, ಅದೇ ಒಂದ್ ಬಂಡಿ ಇಡ್ಲಿ ತಿನ್ನಕ್ ಸಾಧ್ಯ. ಆದ್ರೆ ನೀವು ಬಂಡಿ ಚಿನ್ನ ತಿಂತೀರಾ, ಒಂದ್ ಬಂಡಿ ಜಮೀನ್ ತಿಂತೀರಾ. 100 ಎಕರೆ ಬೇಕು. 100 ಎಕರೆ ಯಾಕೆ ಬೇಕು? ನೀವು 100 ಎಕರೆ ಬಂದಷ್ಟು ಕೂಡ ನಿಮಗೆ ನಿಮ್ಮ ಅಕ್ಕ ಒಬ್ಳು ಬರ್ತಾಳೆ, ಪಕ್ಕಕ್ಕೊಬ್ಳು ಬರ್ತಾಳೆ, ಮೇಲಕ್ಕೊಬ್ಳು ಬರ್ತಾಳೆ, ಹಿಂದಕ್ಕೊಬ್ಳು ಬರ್ತಾಳೆ, ಊರಿಗೊಬ್ಳು ಸಿಗ್ತಾಳೆ. ಮಜವೋ ಮಜಾ, ಮಜಾ ಮಜಾ ಮಜಾ. ಮಜವಾದಿಗಳು ಬೇಕಾದಷ್ಟು ಜನ ಮಜವಾದಿಗಳಿದ್ದಾರೆ. ಅವ್ರಿಗೂ ಏನಾಗಲ್ಲ, ಎಲ್ಲ ಓಡಾಡ್ತಾ ಇರ್ತಾರೆ. ಊರಿಗೊಂದು ಕೊಸರಿಗೊಂದು ಮೆಸರಿಗೊಂದು ಹೆಸರಿಗೊಂದು ಎಲ್ಲ ಇರ್ತಾರೆ. ಸೊ ಮಜಾ ಮಾಡಕ್ಕೆ ನೈತಿಕತೆ ಬಿಡಬೇಕು. ಮಜಾ ಮಾಡ್ಬೇಕು ಅಂದ್ರೆ ಹೆಸರು ಏನು ನುಡಿದ್ರೂ ಪರವಾಗಿಲ್ಲ, ನಡೆಯೋ ಏನೂ ಪರವಾಗಿಲ್ಲ. ಸೊ ಇದು ನಮ್ಮ ಸಮಾಜದ ನೈತಿಕ ಅಧಃಪತನ ಮತ್ತು ನಮ್ಮೊಳಗೆ ಇರುವ ರಾಕ್ಷಸನ ವಿಜೃಂಭಣೆ. ಈ ರಾಕ್ಷಸನ ಸಂಹಾರ ಆಗ್ತಾ ಇರುತ್ತೆ. ಯಾರು ಅಂದ್ರೆ ನಿಮ್ಮೊಳಗೆ ಇರ್ತಾರೆ, ನಿಮ್ಮ ಪಕ್ಕದಲ್ಲೇ ಇರ್ತಾರೆ ನಿಮ್ಮ ಸಂಹಾರಕೀಯರು ಅಂತ ಯಾಕೆ ಕರಿತೀವಿ ಅಂದ್ರೆ, ಯಾಕಂದ್ರೆ ಅವರಲ್ಲೇ ರಾಗ, ದ್ವೇಷ, ಅಸೂಯೆ, ಪ್ರೀತಿ, ಅನುರಾಗ ಎಲ್ಲ ಅವ್ರ ಹತ್ರನೇ ಇರುತ್ತೆ. ಎಲ್ಲವನ್ನೂ ಅವ್ರು ಕೊಡ್ತಾರೆ. ಅವಳ ಪ್ರೀತಿಯ ಉಂಡವರು ಅವಳ ದ್ವೇಷವನ್ನು ಉಣಬೇಕು. ಅವಳ ಅನುರಾಗವನ್ನ ಉಂಡವರು ಅವಳಿಂದ ಕೊಲೆನೂ ಮಾಡಿಸ್ಕೋಬೇಕು. ಎಚ್ಚರಿಕೆಯಾಗಿರಿ. ಆಸ್ತಿ ಮಾಡಬೇಡಿ, ಅಸ್ತಿ ಆಗ್ತೀರಾ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ನಮಸ್ತೆ.